ಈ ಬಾರಿ ಅತಿವೃಷ್ಟಿಯಿಂದ ಸಂಪೂರ್ಣ ಬೆಳೆ ಹಾನಿಯಾಗಿದ್ದು ನನಗೆ ವೇತನ ಭತ್ಯೆ ಅನುದಾನ ಯಾವುದೇ ನಯಾ ಪೈಸಾ ಬೇಡ. ರೈತರಿಗೆ ಎಕರೆಗೆ 50,000 ರೂಪಾಯಿ ಪರಿಹಾರ ಒದಗಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದೇನೆಂದು ಶಾಸಕ ಬಸವರಾಜ ಹೊತ್ತಿಗೂಡು ತಿಳಿಸಿದ್ದಾರೆ. ತಾಲೂಕಿನ ಓಕ್ಲಿ ಗ್ರಾಮದಲ್ಲಿ ಮಂಗಳವಾರ ಅಂಬಾಭವಾನಿ ಪಲ್ಲಕ್ಕಿ ಉತ್ಸವ ನಿಮಿತ್ತ ಆಯೋಜಿಸಿದ ಧಾರ್ಮಿಕ ಸಭೆಯಲ್ಲಿ ಶಾಸಕರು ಮಾತನಾಡಿದರು. ಬೆಳೆ ಹಾನಿಯಿಂದ ರೈತರು ಕಂಗಾಲಾಗಿದ್ದಾರೆ. ಕೇವಲ 18,000 ಒದಗಿಸಿದರೆ ಸಾಲದು. ಸಾಲ ಮಾಡಿ ಮನೆ ಮಠ ಬಿಟ್ಟು ದುಬೈ ಮುಂಬೈ ಥರ ತೆರಳಬೇಕಾಗುತ್ತದೆ. ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಎಂದರು. ರೈತರು ಎದೆಗುಂದಬಾರದು. ತಾಯಿ ಅಂಬಾಭವಾನಿ ದೇವಿ ನಿಮ್ಮ ಬೆನ್ನಿಗಿದ್ದಾಳೆ. ಮುಂದಿನ ವರ್ಷ ರೈತರಿಗೆ ಕಮಲಾಪುರ ತಾಲೂಕಿನ ವಿಶೇಷವಾಗಿ ರೈತರಿಗೆ ಸಮೃದ್ಧಿ ಆಗುತ್ತದೆ ಎಂದು ತಿಳಿಸಿದರು. ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪಲ್ಲಕ್ಕಿ ಉತ್ಸವ ಜರುಗಿತು. 15 ದಿನಗಳಿಂದ ನಡೆದ ಪುರಾಣ ಮಹಾಮಂಗಲಗೊಳಿಸಲಾಯಿತು. ಮುತ್ತೈದರಿಗೆ ಉಡಿ ತುಂಬಲಾಯಿತು. ಗ್ರಾಮದ ಮುಖಂಡರಾದ ಜಯರಾಜ್ ಪಾಟೀಲ್, ರಾಜ್ಕುಮಾರ್ ಪಾಟೀಲ್, ಮಲ್ಲೇಶಪ್ಪ ಪಾಟೀಲ್, ರೇವಣ ಸಿದ್ದಪ್ಪ ಪಾಟೀಲ್, ಶಿವರಾಜ್ ಮುಗುಳಿ ಸೇರಿದಂತೆ ಅನೇಕರು ಹಾಜರಿದ್ದರು. ಶಶಿ ಪಾಟೀಲ್, RJ32 ಕನ್ನಡ ನ್ಯೂಸ್, ಕಮಲಾಪುರ್. ಹೇಳಿ ಮನೆ ಮೇಡಮ್ ಅವ್ರಿಗೆ ಇವತ್ತು ಹೇಳಿ ಇಲ್ಲಿ ಕಳಿಸಿದಾರ. ನನಗೆ ಅನಿಸ್ತಾ ಈ ಬಂದ ಗೌಡ್ರಿ ಅನ್ಸೋದು ಇನ್ನೂ ಪ್ರಸಾದ ಚಾಲು ಮಾಡಿಲ್ಲ, ಲೇಟ್ ಆಗಿದೆ ಅಂತ ಹೇಳ್ತಾ ಇದ್ರು. ಅದು ದಯವಿಟ್ಟು ಪ್ರಸಾದ ಜಲ್ದಿ ಚಾಲು ಮಾಡ್ರಿ. ಇವತ್ತು ಈ ಕಾರ್ಯಕ್ರಮ ಎಲ್ಲರೂ ಕೂಡ ಪಾಲ್ಗೊಂಡಿದ್ದೀರಿ. ಆ ತಾಯಿ ದೇವಿ ಮಾತಾಡಿಗೆ ಇಷ್ಟೇ ಕಳ್ಕೊಳ್ಳೋದು. ಮುಂದಿನ ದಿನಗಳಲ್ಲಿ ಈ ವರ್ಷ ಅಂತ ರೈತರೆಲ್ಲ ಕಲೆಕ್ಷನ್ ಅದ, ಎಲ್ಲ ಕೈಗಳು ಹೋಗಿದ್ರು, ಎಲ್ಲ ಏನು ಉಳಿದಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ತಾಯಿ ದೇವಿ ಮಾತಾಡಿ ಅವರಲ್ಲಿ ಮುಂದಿನ ದಿನಗಳಲ್ಲಿ ರೈತರೆಲ್ಲ ಒಳ್ಳೆಯದು ಖುಷಿಯಾಗಿರ್ಲಿ. ಈ ಭಾಗದ ರೈತರೆಲ್ಲ ಬೆಳೆಗಳೆಲ್ಲೂ ಕೂಡ ಚೆನ್ನಾಗಿ ಆಗ್ಲಿ ಅಂತಕ್ಕಂಥದ್ದು ಕೂಡ ಅದೆಲ್ಲ ಮುಖಾಂತರ ಕೂಡ ನಾವು ಕೂಡ ಪಾದಯಾತ್ರೆ ಹೋಗಿ ನಮ್ಗೇನು ಬಿಡ್ಕೊಂಡು ಬಂದಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ರೈತರೆಲ್ಲೂ ಖುಷಿಯಾಗಿರ್ಲಿ ಅಂತ ಹೇಳಿ ತಾಯಿ మీద ಪಾದಯಾತ್ರೆ ಮುಖಾಂತರ ದರ್ಶನ ಮಾಡಿ ಬಂದಿದ್ದೀನಿ. ನೀವೆಲ್ಲರೂ ಕೂಡ ಅದು ಹೆಚ್ಚಿನ ಮಕ್ಕಳ ಹಾಕಿ ಕ್ಷೇತ್ರದ ಏನಂದ್ರೆ ಶಾಸಕರು ಮಾಡ್ಲಿಕ್ಕೆ ವೇದಿಕೆ ಮೇಲೆ ಕೂತ ಎಲ್ಲ ಹಿರಿಯರು ಮುಂಬಾಗ ಕೂತ ತಾಯಿಯಂದ್ರೆಲ್ಲ ಆಶೀರ್ವಾದದಿಂದ ಈ ಕ್ಷೇತ್ರದ 2 ಶಾಸಕರು ಮಾಡಿಕೊಟ್ಟಿದ್ದೀರಿ. ಓಟ್ಲಿ ಗ್ರಾಮ ಅತಿ ಪ್ರೀತಿಯಾದಂತ ಓಟ್ಲಿ ಗ್ರಾಮ ಅಂದ್ರೆ ನಾ ಹೆಂಡತಿಗಳ ನಿನ್ನೆ ಹೋಗಿ ಬಂದಿದ್ದೀನಿ, ಮನೆ ಹೋಗಿ ಬಂದಿದ್ದೀನಿ, ಯಾಕೆ ಇವತ್ತು ಒಳ್ಳೆ ಅವ್ರಿಗೆ ಕೇಳಿಲ್ಲ. ಅವರು ಪೂಜೆ ಮಾಡಿಬಿಟ್ಟು ಬಂದು ಹೇಳಿದ್ರು ರೊಡ್ಡು ಬಂದಿರ್ತಾರೆ ಏನೋ ಮಾಡ್ರಿ ಅಂತ ಹೇಳಿ. ಅದೇ ಯಾಕಂದ್ರೆ ಹೋಟ್ಲು ಬಿಟ್ಟು ಹೋಟ್ಲಿ ಒಂದು ಹೋಟೆಲ್ ಅಂತ ಕಳಿಸಿದ್ದಾರೆ. ಇದು ಮುಗಿಸ ಬೇರೆ ಬೇರೆ ಕಾರ್ಯಕ್ರಮ ಕೂಡ ಹೋಗೋದಿದೆ. ಆದ್ರೆ ತಮ್ಮ ಜೊತೆ ನಾನು ಕೂಡ ಸ್ವಲ್ಪ ಪ್ರಸಾದ ವ್ಯವಸ್ಥೆ ಮಾಡ್ಕೊಂಡು ಬೇರೆ ಅನುಮತಿ ಮಾಡಿ ಕೆಲಸ ಮಾಡಲ್ಲ. ರೈತರ ಬಗ್ಗೆ ಎಕರೆಗೆ 50,000 ಪರಿಹಾರ ಕೊಡ್ರಿ ಅಂತ ಕೇಳಿ. ಏನು ನಮ್ಗೆ 5 ವರ್ಷ ಖಾಲಿ ಇರ್ತೀವಿ, ನಾವೆಲ್ಲ ಅಭಿವೃದ್ಧಿ ಮಾಡೋದು ಗೊತ್ತದ, ಸರ್ಕಾರ ನಿಮ್ಗೆಲ್ಲ ಗೊತ್ತದ. ಅಟ್ಲೀಸ್ಟ್ ರೈತರು ಪರಿಹಾರ ಕೊಡ್ತಕ್ಕಂಥವ್ರೆ ಜಲ್ದಿ ಪರಿಹಾರ ಕೊಡ್ರಿ. ಎಕರೆಗೆ 50,000 ರೂಪಾಯಿ ಅಧಿವೇಶನ ಮಾತಾಡಿ ನೋಡಿದ್ವಿ. ಹಿಂದಿನ ವಿಷಯ ದುಡ್ಡು ಈಗ ಆಗ್ತಾ ಇದಾರೆ, ಇನ್ನ ಒಂದೊಂದು ಇನ್ನ ಹಿಂದಿನ ಮುಗಿದಿಲ್ಲ. ಅದಕ್ಕೆ ಜೊತೆ ಆದಷ್ಟು ಬೇಗ ಏನೇನ್ ಮಾಡ್ಬೇಕಂದ್ರೆ ನಿಮ್ ಜೊತೆ ಹೇಳ್ತೀವಿ. ಶುಭಾಶಯಗಳು. ಇವತ್ತು ಬೆಳಗ್ಗೆ ಗೌಡರು ಬೆಳಗ್ಗೆ ಫೋನ್ ಮಾಡಿದ್ರು.
ನಾವ್ ಹೇಳಿದ್ರೆ ನಾನು ಎಳ್ಳಮಡಿ ಬಂದು ಹೋಗಿರಲಿ ಗೌಡ್ರ ಅಂದ್ರೆ ನೀವು ಬರ್ಬೇಕಂತ ಕೂಡ ಹೇಳಿದ್ರು. ನಾವು 2 ದಿನ ಪಾದಯಾತ್ರೆ ಹೋಗಿದ್ವಿ ತುಳಜಾಪುರ ನೋಡ್ಕೊತ, ರಾತ್ರಿಗೆ ಬಂದಿದ್ದು ಗೌಡ್ರ